ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಈಸಿಯಾಗಿ ಮನೆಯಲ್ಲಿ ಬನಾನಾ ಬಂಚ್ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ಮೆಟೀರಿಯಲ್ಸ್ ಏನೇನು ಬೇಕು ಅಂತೇಳಿ ನೋಡೋಣ. ಯೆಲ್ಲೋ ಸ್ಟಾಕಿಂಗ್ಸ್ನ ಒಂದು ಸೈಡಲ್ಲಿ ಟೈಟಾಗಿ ಅದನ್ನು ಒಂದು ನಾಟ್ ಹಾಕೊಬೇಕು. ಅದೇ ಥರ ಎಲ್ಲ ಸ್ಟಾಕಿಂಗ್ಸ್ನೂ ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೈಂಡಿಂಗ್ ವೈರ್ನ ತೊಗೊಂಡು 14 to 15 ಸೆಂಟಿಮೀಟರ್ ಆಗಿ ಅದು ಎಷ್ಟು ಆಗುತ್ತೆ ಅಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡು ದೆನ್ ಟಿಶ್ಯೂ ಪೇಪರ್ನ 2 ಟಿಶ್ಯೂ ಪೇಪರ್ ತೊಗೊಂಡು ನಾನು ಯಾವ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ಆ ಥರ ಫೋಲ್ಡ್ ಮಾಡಿ ಬೈಂಡಿಂಗ್ ವೈರ್ನ ಒಂದು ಸೈಡಲ್ಲಿ ಬೆಂಡ್ ಮಾಡಿಕೊಂಡು ಅದನ್ನು ನೀಟಾಗಿ ಸುತ್ತುತ್ತಾ ಹೋಗಬೇಕು. ನೆಕ್ಸ್ಟ್ ಅದು ಸುತ್ತಿದಾದಮೇಲೆ ಒಂದು ಸ್ಟಾಕಿಂಗ್ಸ್ನ ತೊಗೊಂಡು ಅದನ್ನು ಉಲ್ಟಾ ಮಾಡಿಕೊಂಡು ನಾಟ್ ಹಾಕಿರೋದನ್ನ ನೀಟಾಗಿ ಆ ಥರ ಒಂದು ಸೈಡಲ್ಲಿ ಇಟ್ಕೊಂಡು ಅದು ನೀಟಾಗಿ ಎಳ್ಕೊಂಡು ಸ್ವಲ್ಪ ಬನಾನಾ ಶೇಪಿಗೆ ಬರೋ ಹಾಗೆ ಅದನ್ನು ಟೈಟ್ ಮಾಡ್ಕೊಬೇಕು. ಟೈಟ್ ಮಾಡಿಕೊಂಡು ಅದು ಸ್ವಲ್ಪ ರೊಟೇಟ್ ಮಾಡ್ಕೊಬೇಕು. ಹಂಗೇನೆ ರೊಟೇಟ್ ಮಾಡಿಕೊಂಡು ಬನಾನಾ ಶೇಪಿಗೆ ನೀಟಾಗಿ ಕೂರಿಸ್ಕೊಬೇಕು. ಅದನ್ನು ನೀಟಾಗಿ ಕೂರಿಸ್ಕೊಂಡಿದ್ದಾದಮೇಲೆ ಅದು ಮತ್ತೆ ಇನ್ನೊಂದು ಸ್ವಲ್ಪ ಸ್ಟಾಕಿಂಗ್ಸ್ ಉಳಿದಿರೋದನ್ನ ಕೆಳಗಡೆಯಿಂದ ಮೇಲ್ಗಡೆಗೆ ತೊಗೊಂಡು ಮತ್ತೆ ಅದನ್ನು ಸ್ವಲ್ಪ ರೋಲ್ ಮಾಡ್ಕೊತಾ ಹೋಗಬೇಕು. ರೋಲ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಯೆಲ್ಲೋ ಥ್ರೆಡ್ನ ತೊಗೊಂಡು ಅಲ್ಲಿ ಮೇಲ್ಗಡೆಗೆ ಗಂಟು ಹಾಕೊಬೇಕು. ಗಂಟು ಹಾಕೊಂಡಿದ್ದಾದಮೇಲೆ ಅದನ್ನು ಉಳಿದಿರೋದನ್ನ ಟ್ರಿಮ್ ಮಾಡ್ಕೊಬೇಕು. ಇವಾಗ ನೀಟಾಗಿ ಬನಾನಾ ಶೇಪಿಗೆ ಬರುತ್ತೆ ಅದು. ನೆಕ್ಸ್ಟ್ ಫ್ಲೋರಲ್ ಟೇಪ್ನ ತೊಗೊಂಡು ಕೆಳಗಡೆಗೆ ಸ್ಟೆಮ್ ಥರ ಸುತ್ಕೊಬೇಕಾಗುತ್ತೆ. ಫುಲ್ಲೇನು ಸುತ್ಕೊಳ್ಳೋದೇನು ಬೇಡ, ಒಂದು ಅರ್ಧಕ್ಕೆ ಸುತ್ಕೊಂಡ್ರೆ ಸಾಕು. ಇದೇ ಥರ ಇನ್ನೂ ಒಂದು ಬನಾನಾ ಮಾಡೋದು ತೋರಿಸ್ತೀನಿ. 2 ಟಿಶ್ಯೂ ಪೇಪರ್ನ ತೊಗೊಂಡು ಅದನ್ನು ನೀಟಾಗಿ ನಾನು ಯಾವ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ಆ ಥರ ಮಾಡಿ ಬೈಂಡಿಂಗ್ ವೈರಿಂದ ಒಂದು ಸೈಡ್ ಅದನ್ನು ಬೆಂಡ್ ಮಾಡಿಕೊಂಡು ಬಿಕಾಸ್ ಅದು ಗ್ರಿಪ್ಪಿಗೋಸ್ಕರ ಬೆಂಡ್ ಮಾಡ್ಕೊಳ್ಳೋದು. ದೆನ್ ಈ ಥರ ಫುಲ್ ರೋಲ್ ಮಾಡಿಕೊಂಡು ಟಿಶ್ಯೂ ಪೇಪರ್ನ ಒಂದು ಸ್ಟಾಕಿಂಗ್ಸ್ನ ತೊಗೊಂಡು ಅದನ್ನು ಉಲ್ಟಾ ಮಾಡಿ ಅದಕ್ಕೆ ನೀಟಾಗಿ ಕವರ್ ಮಾಡ್ಕೊಬೇಕು. ಕವರ್ ಮಾಡಿಕೊಂಡು ಅದನ್ನು ಸ್ವಲ್ಪ ಟೈಟಾಗಿ ಎಳ್ಕೊಂಡು ಬನಾನಾ ಶೇಪಿಗೆ ಬರೋ ಹಾಗೆ ಮಾಡಿಕೊಂಡು ಆ ಬೈಂಡಿಂಗ್ ವೈರ್ನ ಸ್ವಲ್ಪ ಬೆಂಡ್ ಮಾಡಿಕೊಂಡ್ರೆ ಬನಾನಾ ಶೇಪಿಗೆ ಬರುತ್ತೆ. ಅದು ಹಂಗೆ ಮಾಡಿಕೊಂಡು ಟೈಟಾಗಿ ಎಳ್ಕೊಬೇಕು. ಕೆಳಗಡೆನೂ ಸ್ವಲ್ಪ ರೋಲ್ ಮಾಡಿಕೊಂಡು ಇನ್ನು ಉಳಿದಿರೋ ಸ್ಟಾಕಿಂಗ್ಸ್ನ ಮೇಲ್ಗಡೆಗೆ ತೊಗೊಂಡು ನೀಟಾಗಿ ಮೇಲ್ಗಡೆ ರೋಲ್ ಮಾಡಿಕೊಂಡು ಅದನ್ನು ಒಂದು ನಾಟ್ ಹಾಕೋಬೇಕು ಮೇಲ್ಗಡೆ. ಮೇಲೆ ಉಳಿದಿರೋ ಸ್ಟಾಕಿಂಗ್ಸ್ನ ಕಟ್ ಮಾಡಿಕೊಂಡು ಸ್ವಲ್ಪ ರೋಲ್ ಮಾಡಿಕೊಂಡು ಅದನ್ನು ಬೆಂಡ್ ಮಾಡಿಕೊಂಡ್ರೆ ಅದು ನೀಟಾಗಿ ಬಾಳೆಹಣ್ಣಿನ ಶೇಪಲ್ಲಿ ಬರುತ್ತೆ. ಮತ್ತು ಥ್ರೆಡ್ನ ಕಟ್ ಮಾಡ್ಕೊಬೇಕಾಗುತ್ತೆ. ಉಳಿದಿರೋ ಥ್ರೆಡ್ನ ಕಟ್ ಮಾಡಿಕೊಂಡು ಬೈಂಡಿಂಗ್ ವೈರ್ನ ಸ್ಟ್ರೈಟ್ ಮಾಡಿಕೊಂಡು ಸ್ವಲ್ಪ ಬಾಳೆಹಣ್ಣು ಶೇಪ್ ತೊಗೊಬೇಕಾಗುತ್ತೆ. ನೆಕ್ಸ್ಟು ಫ್ಲೋರಲ್ ಟೇಪ್ನ ತೊಗೊಂಡು ನೀಟಾಗಿ ಅದು ಸ್ಟೆಮ್ ಆಗಿ ಸುತ್ಕೊಳ್ತಾ ಹೋಗಬೇಕಾಗುತ್ತೆ. ಅಂದರೆ ಫಸ್ಟ್ ಬನಾನಾದಲ್ಲಿ ಹೇಗೆ ತೋರಿಸಿದ್ನೋ ಅದೇ ರೀತಿ ಸುತ್ಕೊತಾ ಹೋಗಬೇಕು. ಒಂದು ಅರ್ಧ ಸುತ್ಕೊಂಡ್ರೆ ಸಾಕು, ಪೂರ್ತಿ ಸುತ್ಕೊಳ್ಳೋದೇನು ಬೇಡ. ಸುತ್ಕೊಂಡಿದ್ದಾದ್ಮೇಲೆ ಬನಾನಾಸ್ ನೋಡಿ ಹಿಂಗೆ ಕಾಣುತ್ತೆ. ಈಗ ಬನಾನಾಸ್ ಬಂಚ್ನ ಮಾಡೋದಕ್ಕೆ ನಮಗೆ 11 ಬನಾನಾಸ್ ಬೇಕಾಗುತ್ತೆ. ಸೊ 6 ಬನಾನಾಸ್ನ ಕೆಳಗಿಟ್ಕೊಂಡು ಇನ್ನು 5 ಬನಾನಾಸ್ನ ಮೇಲಿಟ್ಕೊಂಡು ಬೈಂಡಿಂಗ್ ವೈರಿಂದ ನೀಟಾಗಿ ಅದನ್ನು ಸುತ್ಕೊಬೇಕು. ಸುತ್ತಿದ್ದಾದಮೇಲೆ ಬೈಂಡಿಂಗ್ ವೈರ್ ಒಂಚೂರು ಕಾಣದೇ ಇರೋ ರೀತಿಯಲ್ಲಿ ಫ್ಲೋರಲ್ ಟೇಪಿಂದ ಆ ಬೈಂಡಿಂಗ್ ವೈರ್ನ ಫಿಲ್ ಮಾಡ್ಕೊಬೇಕು. ಒಂದು ಬಾಳೆಗೊನೆ ಮಾಡೋದಕ್ಕೆ ನಿಮಗೆ 7 to 8 ಬಂಚಸ್ ಆಫ್ ಬನಾನಾ ಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಚಿಕ್ಕದು ಬೇಕು ಅಂತಂದರೆ 5 to 6 ಆದರೆ ಸಾಕಾಗುತ್ತೆ.
ಈಗ ಬಾಳೆಗೊನೆ ಮಾಡೋದು ಹೆಂಗೆ ಅಂತ ನೋಡೋಣ. ಬಾಳೆಗೊನೆ ಮಾಡೋದಕ್ಕೆ ಒಂದು ಗ್ರೀನ್ ಕಲರ್ ಸ್ಟೆಮ್ನ ತಗೊಂಡು ಅದಕ್ಕೆ ಒಂದು ಫೋಮ್ ಶೀಟ್ನ ತೊಗೋಬೇಕು. ಆ ಫೋಮ್ ಶೀಟ್ನ ಕೋನ್ ಶೇಪಲ್ಲಿ ಮಾಡಿಕೊಂಡು ಆ ಕೋನ್ ಶೇಪ್ ಮಧ್ಯಕ್ಕೆ ನೀವು ಸ್ಟೆಮ್ನ ಅಟ್ಯಾಚ್ ಮಾಡಿಕೊಂಡು ಆ ಕೋನಿಗೆ ಮರೂನ್ ಕಲರ್ ಸ್ಟಾಕಿಕ್ಸಿಂದ ಫಿಲ್ ಮಾಡ್ಕೊಬೇಕು. ಅದನ್ನು ಫಿಲ್ ಮಾಡ್ಕೊಂಡಿದ್ದಾದಮೇಲೆ ಅದು ಒಂದು ಸ್ಟೆಮ್ ಏನಿರುತ್ತೆ ಅಲ್ವಾ, ಸ್ಟೆಮ್ಮಿಗೆ ಉಳ್ದಿದ್ದ ಸ್ಟಾಕಿಂಗ್ಸ್ನ ಸುತ್ತಕೊಂಡ್ರೆ ಸ್ವಲ್ಪ ಗ್ರಿಪ್ಪಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಆಗ ಅದು ಸ್ಟೆಮ್ಮು ಅಳ್ಳಾಡಲ್ಲ. ನೆಕ್ಸ್ಟ್ ಹಂಗೆ ಸುತ್ಕೊಂಡಿದ್ದಾದಮೇಲೆ ಒಂದೊಂದು ಬಂಚಸ್ ಆಫ್ ಬನಾನಾಸ್ ಏನಿರುತ್ತೆ ಅದು ಒಂದೊಂದು ಬಂಚನ್ನ ಇಟ್ಕೊಂಡು ಸುತ್ಕೊಳ್ತಾ ಹೋಗಬೇಕು. ಅದು ದಾರ ಕಾಣದೇ ಇರೋ ರೀತಿಯಲ್ಲಿ ದಾರ ಸುತ್ತಿದ್ದಾದಮೇಲೆ ಅದ್ರ ಮೇಲೆ ಫ್ಲೋರಲ್ ಟೇಪ್ನ ಸುತ್ತಿದ್ರೆ ನಿಮಗೆ ದಾರ ಕಾಣಲ್ಲ. ಆವಾಗ ಬಂಚಸ್ ನೀಟಾಗಿ ಕಾಣ್ತಾ ಹೋಗುತ್ತೆ. ಬನಾನಾ ಗೊನೆನೂ ಅಷ್ಟೇ, ಆವಾಗ ದಾರದಿಂದ ಫಿಲ್ ಆಗಿದೆ ಅಂತ ಗೊತ್ತಾಗಲ್ಲ ನಿಮಗೆ. ನೆಕ್ಸ್ಟು ಬಾಳೆಹಣ್ಣು ತೊಟ್ಟನ್ನ ಬ್ಲ್ಯಾಕ್ ಕಲರ್ ಪೇಂಟಿಂದ ಹೈಲೈಟ್ ಮಾಡ್ತಾ ಹೋಗಬೇಕು. ಸ್ಟೆಮ್ಮಿಗೆ ಈ ಥರ ಸುತ್ಕೊಂಡಿದ್ದಾದಮೇಲೆ ಅದು ಫಿನಿಶಿಂಗ್ ಈ ಥರ ಬರುತ್ತೆ. ಸೇಮ್ ಪುಟ್ಬಾಳೆಹಣ್ಣು ಗೊನೆ ಹೆಂಗಿರುತ್ತೋ ಹಂಗೇ ಕಾಣುತ್ತೆ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅವರ್ ಚಾನಲ್. ಹ್ಯಾಪಿ ಕ್ರಾಫ್ಟಿಂಗ್.